ಶ್ರೀ ಶಂಕರಾಚಾರ್ಯರ ಪೀಠದ ಬಗ್ಗೆ ಅಪಾರ ಗೌರವ, ನಂಬಿಕೆ ಮತ್ತು ಭಕ್ತಿಭಾವ ಹೊಂದಿರುವ ಹೊನ್ನಾವರ ತಾಲೂಕಿನ ಕೊಂಕಣಿ ಕಾರ್ವಿ ಸಮಾಜದ ಸಮಸ್ತ ಗುರುಬಾಂಧವರ ಪರವಾಗಿ ಸಮಾಜದ ಮುಖಂಡರು ಹಿಂದೂ ಸಮಾಜದಲ್ಲಿ ಶಾಂತಿ ಕದಡುವ ಉದ್ದೇಶದಿಂದ ಶ್ರೀ ಶಂಕರಾಚಾರ್ಯರ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ ತಮಿಳುನಾಡಿನ ಮಾಧ್ವ ವಿವೇಕ್ ಸೂರ್ಯ ಅವರ ವಿರುದ್ಧ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. 11/7/2026ರಂದು ಉಡುಪಿಯ ರಾಜಾಂಗಣದಲ್ಲಿ ಈರುವರು ಬಾಲಕಿಯರು ಜಗದ್ಗುರು ಆದಿ ಶಂಕರಾಚಾರ್ಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದರು. ತದನಂತರ ವಿಷಯವನ್ನು ಅರಿತು ಕ್ಷಮೆಯಾಚಿಸಿದ್ದಾರೆ ಹಾಗೂ ಉಡುಪಿ ಪರ್ಯಾಯ ಶಿರೂರು ಮಠದ ಅಧಿಕಾರಿಗಳು ನಂತರ ಕ್ಷಮೆಯಾಚಿಸಿದ್ದು ಈ ವಿಷಯವು ಅಲ್ಲಿಗೆ ಮುಗಿದ ವಿಷಯವಾಗಿತ್ತು. ಆದರೆ ಮುಂದಿನ ಬೆಳವಣಿಗೆಯಲ್ಲಿ ಪ್ರಸ್ತುತ ಹಿಂದೂ ಸಮಾಜದಲ್ಲಿ ಶಾಂತಿ ಕದಡುವ ದುರುದ್ದೇಶದಿಂದ ತಮಿಳುನಾಡು ಕಾಂಚೀಪುರಂ ವಿಷ್ಣು ಕಂಚಿಯ ಮಾಧ್ವ ವಿವೇಕ್ ಸೂರ್ಯ ಎನ್ನುವವರು ಉಡುಪಿಯ ರಾಜಾಂಗಣದಲ್ಲಿ ಈರುವರು ಬಾಲಕಿಯರು ಜಗದ್ಗುರು ಆದಿ ಶಂಕರಾಚಾರ್ಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಸರಿಯೆಂದು ಸಮರ್ಥಿಸಿಕೊಂಡಿದ್ದಾರೆ. ಜೊತೆಗೆ ಜಗದ್ಗುರು ಶಂಕರಾಚಾರ್ಯರ ಮೇಲೆ ಪುನಃ ಅವಹೇಳನಕಾರಿಯಾಗಿ ಮಾತನಾಡಿ ಶ್ರೀ ಶಂಕರರ ಅನುಯಾಯಿಗಳಾದ ನಮಗೆ ತೀವ್ರ ಮನನೋಯುವಂತೆ ಮಾಡಿದ್ದಾರೆ. ಇದರಿಂದ ಹೊನ್ನಾವರ ತಾಲೂಕಿನ ಕೊಂಕಣಿ ಕಾರ್ವಿ ಸಮಾಜದ ಸಮಸ್ತ ಗುರುಬಾಂಧವರ ಮನಸ್ಸಿಗೆ ತುಂಬ ನೋವಾಗಿದೆ. ಕಾರಣ ಸಮಾಜದ ಶಾಂತಿಯನ್ನು ಕದಡುವ ಹಾಗೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಈ ಮೇಲಿನ ಆರೋಪಿತನ ಮೇಲೆ ಕಾನೂನಿನ ಪ್ರಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ದೂರು ನೀಡಿ ಹೊನ್ನಾವರ ಪೊಲೀಸ್ ಠಾಣೆಯ ಸಿಪಿಐ ಸಿದ್ದರಾಮೇಶ್ವರ ಅವರಿಗೆ ಹಸ್ತಾಂತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೊನ್ನಾವರ ಕೊಂಕಣಿ ಕಾರ್ವಿ ಸಮಾಜದ ಮುಖಂಡರಾದ ಶಿವರಾಜ್ ಮೇಸ್ತಾ, ಲೋಕೇಶ್ ಮೇಸ್ತಾ, ಉಮೇಶ್ ಮೇಸ್ತಾ, ವಿವೇಕ್ ತಾಂಡೇಲ್, ಅಣ್ಣಪ್ಪ ಮೇಸ್ತಾ, ಆನಂದ್ ಮೇಸ್ತಾ, ಆನಂದಿ ಬಾನೇಕರ್, ವಿಠ್ಠಲ ಮೇಸ್ತಾ, ಸತೀಶ್ ಮೇಸ್ತಾ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು.